ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ದು ಒಂದು ಡ್ರೀಮ್ ಪ್ರಾಜೆಕ್ಟ್ ಇದೆ. ಯಾಕಂದರೆ ಬಡವ್ರ ಸಲಹೆ ಮತ್ತು ಎಸ್ಪೆಷಲಿ ಲೇಬರ್ಸ್ಗೆ ಆಗಲಿ ಮತ್ತು ಪೇಷಂಟ್ಸ್ ಇಲ್ಲಿ ಹಾಸ್ಪಿಟಲ್ಗೆ ಮುಂದೆ ಎಲ್ಲ ಪೇಷಂಟ್ಸ್ ಜೊತೆಗೆ ಯಾರ್ಯಾರು ಬರ್ತಾರೆ, ಪೇಷಂಟ್ ಬರ್ತಾರೆ. ಈಗ ಸ್ಕೂಲ್ ಮಕ್ಕಳು ಬಂದಿದ್ದಾರೆ. ಮತ್ತು KGFನಲ್ಲಿ ನಾನು ವಿಸಿಟ್ ಕೊಟ್ಟಿದ್ದೀನಿ. ಯಾಕಂದರೆ ಸುಮಾರು ದಿವಸದಿಂದ ಮೇಡಮ್ ಒಂದು 100 ವರ್ಷದ ಹಳೆ ಮಾರ್ಕೆಟ್ ಒಳ್ಳೆ ರಿಜಿಸ್ಟ್ರೇಷನ್ ಮಾಡಬೇಕಂತ ಮುಂದೆ ಫ್ಯೂಚರ್ 100 ಇಯರ್ದು ಪ್ಲ್ಯಾನ್ ಮಾಡಿ ಅದು ಒಳ್ಳೆ ರೀತಿಯಿಂದ ಡಿಮಾಲಿಷ್ ಮಾಡಿ ನನಗೆ ಉದ್ಘಾಟನೆ ಮಾಡಿಸಿದ್ದಾರೆ. ಮತ್ತು ರಿವ್ಯೂ ಮೀಟಿಂಗ್ ಇಟ್ಟಿದ್ದೀನಿ ಇಲ್ಲಿ. ಮತ್ತು ಸುಮಾರು ಪ್ಲೇಸಸ್ನಲ್ಲಿ ಇವತ್ತು ವಿಸಿಟ್ ಇದೆ. DC ಮತ್ತು ಎಲ್ಲ ಆಫೀಸರ್ಗೆ ಇಲ್ಲೇ ಕರೆಸಿದ್ದಾರೆ. ರೂಪಾ ಮೇಡಮ್ದು ತುಂಬ ಪ್ರಾಜೆಕ್ಟ್ಸ್ ಇಲ್ಲಿ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ಅವರು. ಯಾಕಂದರೆ ಅವರು ಈ ಥರ ಒಬ್ಬರು ಮಹಿಳಾ ಆಗಿ ಇಷ್ಟು ಸರ್ವಿಸಸ್ ಡೈರೆಕ್ಟ್ ಚೀಫ್ ಮಿನಿಸ್ಟರ್ ಮುಖ್ಯಮಂತ್ರಿ ಅವರಿಗೆ ಮಾತಾಡ್ತಾರೆ. ಏನೋ ಸಮಸ್ಯೆ ಇದ್ದರು ಎಲ್ಲ ಮಂತ್ರಿ ಹತ್ರ ಡೈರೆಕ್ಟ್ ಮಾತಾಡ್ತಾರೆ. ನನ್ನ ಆಫೀಸ್ನಲ್ಲಿ 4-5 ಸಲ ಬಂದು ಡೈರೆಕ್ಟ್ ಮಾತಾಡಿದ್ದಾರೆ ಇಲ್ಲಿ ಏನೇನು ಸಮಸ್ಯೆ ಇದೆ. ಮತ್ತು ಈಗ ಪ್ರೆಸೆಂಟ್ಲಿ ನಾನು ಇಂದಿರಾ ಕ್ಯಾಂಟೀನ್ಗೆ ವಿಸಿಟ್ ಕೊಟ್ಟಿದ್ದೀನಿ. ನಾನು ಮತ್ತು ರೂಪಾ ಮೇಡಮ್ ಅವರು ಊಟ ಆಲ್ಸೋ ನಾವು ಮಾಡಿದ್ವಿ ಇಲ್ಲಿ. ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ದು ಒಂದು ಡ್ರೀಮ್ ಪ್ರಾಜೆಕ್ಟ್ ಇದೆ. ಯಾಕಂದರೆ ಬಡವ್ರ ಸಲಹೆ ಮತ್ತು ಎಸ್ಪೆಷಲಿ ಲೇಬರ್ಸ್ಗೆ ಆಗಲಿ ಮತ್ತು ಪೇಷಂಟ್ಸ್ ಇಲ್ಲಿ ಹಾಸ್ಪಿಟಲ್ಗೆ ಮುಂದೆ ಎಲ್ಲ ಪೇಷಂಟ್ಸ್ ಜೊತೆಗೆ ಯಾರ್ಯಾರು ಬರ್ತಾರೆ, ಪೇಷಂಟ್ ಬರ್ತಾರೆ. ಈಗ ಸ್ಕೂಲ್ ಮಕ್ಕಳು ಬಂದಿದ್ದಾರೆ. ನಾನೇ 2 ಮಕ್ಕಳಿಗೆ ನಾನೇ ಊಟ ಕೊಟ್ಟಿದ್ದೀನಿ. ಇದು ನೋಡಿ ಅವಾಗೆ ಗೊತ್ತಾಯಿತು ಮುಖ್ಯಮಂತ್ರಿ ಅವ್ರದ್ದು ಏನು ಕನಸಿತ್ತು. ಅವ್ರು ಏನು ಇಂದಿರಾ ಕ್ಯಾಂಟೀನ್ ಮೊದಲು 180 ಕೊಟ್ಟಿದ್ದಾರೆ ಯಾವಾಗ ಅವರು ಫಸ್ಟ್ ಟೈಮ್ ಮುಖ್ಯಮಂತ್ರಿ ಆದಾಗ. ಈ ಸಲ ಆಲ್ಸೋ 173 ಹೊಸ ಇಂದಿರಾ ಕ್ಯಾಂಟೀನ್ ಕೊಟ್ಟಿದ್ದಾರೆ. ಒಳ್ಳೆ ಈಗ ಬೆಳಗ್ಗೆ ಬಂದರೂ ಇಲ್ಲಿ ನಾಷ್ಟ ಸಿಗಲ್ಲಂತ, ಅಷ್ಟು ಡಿಮ್ಯಾಂಡ್ ಇದೆ. ಮಧ್ಯಾಹ್ನ ಊಟ ಸಿಗಲ್ಲಂತ. ಅದು ಸಲಗೆ ನಾನು ರಾತ್ರಿ ಏನು 500 ಟೋಕನ್ಸ್ ಇದೆ ಅದು ಬೆಳಗ್ಗೆ ಮಧ್ಯಾಹ್ನ ಯೂಸ್ ಮಾಡ್ಕೊರಿ ಅಂತ ಅದು ಹೇಳಿದ್ದೀನಿ. ಅದರಿಂದ ಈಗ ಮೇಡಮ್ದು ರಿವ್ಯೂ ಮೀಟಿಂಗ್ ಇದೆ, ಅಲ್ಲಿ ಹೋಗ್ಲತ್ತೀನಿ. ಆಮೇಲೆ ಮತ್ತೇನೋ ಒಂದು ಮಾತಾಡ್ತೀನಿ.